ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಮಹಾಚಂದ್ರ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈಗೊಂದು ಭಾಳ ಮುಖ್ಯವಾದಂಥ ಮಾಹಿತಿ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಪ್ರತಿಯೊಬ್ಬ ಸರ್ಕಾರಿ ನೌಕರರು ಕೂಡ ನೋಡಲೇಬೇಕಾದಂಥ ಮಾಹಿತಿ ಅಂತಲೇ ಹೇಳ್ಬೋದು. ಯಾಕಂದರೆ ಇದು ತಿಳ್ಕೊಳ್ಳೋಕ್ಕೋಸ್ಕರ ನೋಡಲೇಬೇಕು ಸ್ನೇಹಿತರೆ. ಯಾವುದೇ ಸರ್ಕಾರಿ ನೌಕರ ಇಬ್ಬರು ಪತ್ನಿಯರನ್ನು ಕಾನೂನುಬದ್ಧವಾಗಿ ಹೊಂದಿದ್ದರೆ, ಅದು ಕಾನೂನುಬದ್ಧವಾಗಿ ಸ್ನೇಹಿತರೆ, ಅಂದರೆ ಲೀಗಲ್ ಆಗಿರಬೇಕು. ಅಂಥ ವ್ಯಕ್ತಿ ಸರ್ಕಾರಿ ನೌಕರಿಲಿರುವ ಸಮಯದಲ್ಲಿ ಮೃತನಾದರೆ ಅವರ ಪಿಂಚಣಿ ಯಾರಿಗೆ ಸಲ್ಲುತ್ತೆ? ಸೊ ಇದು ಪ್ರತಿ ಸಲ ಕೂಡ ಒಂದು ದೊಡ್ಡ ಗೊಂದಲದ ವಿಚಾರ ಆಗಿತ್ತು. ಈಗ ಕೇಂದ್ರ ಸರ್ಕಾರಕ್ಕೆ ಅದಕ್ಕೆ ಒಂದು ತೆರೆಯನ್ನು ಎಳೆದಿದೆ ಸ್ನೇಹಿತರೆ. ಸೊ ಈ ಬಗ್ಗೆ ಒಂದು ಕಂಪ್ಲೀಟ್ ಡೀಟೇಲ್ಸ್ ನಾನು ನಿಮಗೆ ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಸ್ಕಿಪ್ ಮಾಡ್ದೇ ಪೂರ್ತಿಯಾಗಿ ನೋಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಬನ್ನಿ ನೋಡೋಣ ಹಾಗಾದರೆ ಕೇಂದ್ರ ಸರ್ಕಾರ ಯಾವ ರೀತಿಯ ಒಂದು ತೆರೆಯನ್ನು ಎಳೆದಿದೆ ಈ ಒಂದು ಗೊಂದಲದ ಪ್ರಶ್ನೆಗೆ ಅಂತ. ಒಬ್ಬ ಸರ್ಕಾರಿ ನೌಕರ ಅಥವಾ ಪಿಂಚಣಿದಾರ ತೀರಿಕೊಂಡಾಗ ಅವರಿಗೆ ಕಾನೂನುಬದ್ಧವಾಗಿ ಇಬ್ಬರು ಪತ್ನಿಯರಿದ್ದಾರೆ. ಅವರ ಕುಟುಂಬ ಪಿಂಚಣಿ ಯಾರಿಗೆ ಸಿಗಬೇಕು? ಇದು ಯಾವಾಗಲೂ ಒಂದು ದೊಡ್ಡ ತಲೆನೋವಿನ ಮತ್ತು ವಿವಾದದ ವಿಷಯವಾಗಿತ್ತು. ಈ ಗೊಂದಲಕ್ಕೆ ಕೇಂದ್ರ ಸರ್ಕಾರ ಈಗ ಮತ್ತೊಮ್ಮೆ ತೆರೆಯನ್ನು ಎಳೆದಿದೆ. ಯಾವ ರೀತಿ ಅಂದರೆ, ಈ ವಿಚಾರದಲ್ಲಿ ಆಗುವ ವಿಳಂಬ ಮತ್ತು ಕೋರ್ಟ್ ಕೇಸುಗಳನ್ನು ತಪ್ಪಿಸಲು ಪಿಂಚಣಿ ಮತ್ತು ಪಿಂಚಣಿದಾರರ ಕಲ್ಯಾಣ ಇಲಾಖೆಯು ಎಲ್ಲ ಸಚಿವಾಲಯಗಳಿಗೆ ಹೊಸ ಮತ್ತು ಸ್ಪಷ್ಟವಾದ ಮಾರ್ಗಸೂಚಿಗಳನ್ನು ಕಳಿಸಿದೆ. ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಕಾನೂನು ಸಲಹೆ ಪಡೆಯುವುದು ಕಡ್ಡಾಯ ಅಂತ ಇಲ್ಲಿ ಸೂಚಿಸಿದೆ. ಮೊದಲಿಗೆ ನಿಯಮ 50ರ ಪ್ರಕಾರ ಪಿಂಚಣಿ ಅಸಲಿ ಹಕ್ಕುದಾರರು ಯಾರು ಅಂತ ನೋಡೋಣ. ನಿಯಮ ಪ್ರಕಾರ ಪಿಂಚಣಿಯು ಮೊದಲು ಮೃತರ ಪತ್ನಿ ಅಥವಾ ಪತಿಗೆ ಹೋಗಬೇಕು. ಅವರು ಇಲ್ಲದಿದ್ದರೆ ನಂತರ ಅರ್ಹ ಮಕ್ಕಳಿಗೆ, ಆಮೇಲೆ ಅವಲಂಬಿತ ಪೋಷಕರಿಗೆ ಮತ್ತು ಕೊನೆಯಲ್ಲಿ ಅಂಗವಿಕಲ ಸಹೋದರ ಸಹೋದರಿಯರಿಗೆ ಸಿಗುತ್ತೆ. ಇದು ಸಾಮಾನ್ಯವಾಗಿರ್ತಕ್ಕಂಥ ಕ್ರಮ ಸ್ನೇಹಿತರೆ. ಈಗ ನೋಡೋದಾದರೆ, ಒಬ್ಬ ವ್ಯಕ್ತಿಗೆ ಕಾನೂನುಬದ್ಧವಾಗಿ ಇಬ್ಬರು ಹೆಂಡತಿಯರಿದ್ದರೆ ಏನು ಕತೆ? ನಿಯಮ 50ರಲ್ಲಿ 8 ಅದರಲ್ಲಿ ಸಿ ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ಏನಂತ ಅಂದರೆ, ಅಂತಹ ಸಂದರ್ಭದಲ್ಲಿ ಕುಟುಂಬ ಪಿಂಚಣಿಯನ್ನು ಇಬ್ಬರು ಪತ್ನಿಯರ ನಡುವೆ ಸಮಾನವಾಗಿ ಅಂದರೆ 50-50 ಹಂಚಬೇಕು. ಇದರಲ್ಲಿ ಯಾವುದೇ ಗೊಂದಲವಿಲ್ಲ. ಹಾಗಾದರೆ ಇಬ್ಬರಲ್ಲಿ ಒಬ್ಬ ಪತ್ನಿ ತೀರಿಕೊಂಡ್ರೆ ಅವರ ಪಾಲು ಇನ್ನೊಬ್ಬ ಪತ್ನಿಗೆ ಹೋಗುತ್ತಾ? ಅದು ಕೂಡ ಖಂಡಿತ ಇಲ್ಲ. ನಿಯಮದ ಪ್ರಕಾರ ಯಾರಾದರೂ ಒಬ್ಬರು ಸಾವನ್ನಪ್ಪಿದರೆ ಅಥವಾ ಪಿಂಚಣಿಗೆ ಅನರ್ಹರಾದರೆ ಅವರ ಪಾಲಿನ ಹಣವು ಅಂದರೆ ಅದರ 50% ಅವರ ಅರ್ಹ ಮಕ್ಕಳಿಗೆ ಹೋಗುತ್ತೆ. ಸೊ ಇದರಲ್ಲಿ ಒಂದು ಕಾನೂನು ಕಿರಿಕು ಏನಂತಪ್ಪ ಅಂತಂದರೆ, ನಮ್ಮ ಹಿಂದೂ ವಿವಾಹ ಕಾಯ್ದೆ 1955ರ ಪ್ರಕಾರ ಮೊದಲ ಮದುವೆ ಚಾಲ್ತಿಯಲ್ಲಿರುವಾಗ ಎರಡನೇ ಮದುವೆ ಆಗುವುದು ಕಾನೂನು ಬಾಹಿರ. ಇದು ಪಿಂಚಣಿ ನಿಯಮಗಳ ಜೊತೆ ಘರ್ಷಣೆಗೆ ಕಾರಣವಾಗುತ್ತೆ. ಕಾನೂನುಬದ್ಧ ಪತ್ನಿ ಯಾರು ಎಂಬ ಬಗ್ಗೆ ದೊಡ್ಡ ಜಟಾಪಟಿ ಶುರುವಾಗುತ್ತೆ. ಇದೇ ಕಾರಣಕ್ಕೆ ಇಂತಹ ಪ್ರಕರಣಗಳು ಹೆಚ್ಚಾಗಿ ನ್ಯಾಯಮಂಡಳಿಗಳು ಅಥವಾ ನ್ಯಾಯಾಲಯಗಳ ಮೆಟ್ಟಿಲಿರ್ತವೆ. ಆದ್ದರಿಂದ ಸರ್ಕಾರವು ಎಲ್ಲ ಇಲಾಖೆಗಳಿಗೆ ಸ್ಟ್ರಿಕ್ಟಾಗಿ ಹೇಳಿದೆ. ಏನಪ್ಪ ಅಂದರೆ, ಇಂತಹ ವಿವಾದಾತ್ಮಕ ಪ್ರಕರಣಗಳು ಬಂದಾಗ ನೀವೇ ನಿರ್ಧಾರ ತೆಗೆದುಕೊಳ್ಳಬೇಡಿ. ಮೊದಲು ಕಾನೂನು ವ್ಯವಹಾರಗಳ ಇಲಾಖೆಯಿಂದ ಕಾನೂನು ಸಲಹೆಯನ್ನು ಪಡೆಯಿರಿ. ಎಲ್ಲ ಹೊಸ ಮಾರ್ಗಸೂಚಿಗಳ ಉದ್ದೇಶ ಒಂದೇ: ಕಾನೂನುಬದ್ಧ ಸಂಗಾತಿಯ ಹಕ್ಕುಗಳನ್ನು ರಕ್ಷಿಸುವುದು ಮತ್ತು ಪಿಂಚಣಿಯನ್ನು ನ್ಯಾಯಯುತವಾಗಿ ಹಂಚುವುದು. ಅರ್ಹ ಕುಟುಂಬ ಸದಸ್ಯರಿಗೆ ಯಾವುದೇ ವಿಳಂಬವಿಲ್ಲದೆ ಪಿಂಚಣಿ ಸಿಗಬೇಕು ಎಂಬುದು ಸರ್ಕಾರದ ಮುಖ್ಯ ಗುರಿಯಾಗಿದೆ. ಗೊತ್ತಾಯ್ತಲ್ಲ ಸ್ನೇಹಿತರೆ. ಸೊ ಕಾನೂನುಬದ್ಧವಾಗಿ ಇಬ್ಬರು ಪತ್ನಿಯರಿತ್ತು ಅಂತಂದರೆ ಅವರಿಬ್ಬರಿಗೂ ಕೂಡ ಸಮಾನವಾಗಿ ಡಿವೈಡ್ ಮಾಡಲಾಗುತ್ತೆ ಪಿಂಚಣಿಯನ್ನು. ಬರ್ತಕ್ಕಂಥ ಪಿಂಚಣಿಯಲ್ಲಿ 50 ಭಾಗ ಮೊದಲನೇ ಹೆಂಡತಿಗೆ, 50 ಭಾಗ ಎರಡನೇ ಹೆಂಡತಿಗೆ ಹಂಚಲಾಗುತ್ತೆ. ಒಂದು ವೇಳೆ ಇಬ್ಬರಲ್ಲಿ ಯಾರಾದರೂ ಒಬ್ಬರು ತೀರೋಯಿತು ಅಂತಂದರೆ ಅವರ ಮಕ್ಕಳಿಗೆ ಅವರ ಪಿಂಚಣಿ ಕಂಟಿನ್ಯೂ ಆಗುತ್ತೆ. ಸೊ ಇದರಲ್ಲಿ ಯಾವುದೇ ಗೊಂದಲವಿಲ್ಲ ಅಂತ ಈಗ ಕೇಂದ್ರ ಸರ್ಕಾರ, ಅದರಲ್ಲೂ ಪಿಂಚಣಿ ಸಚಿವಾಲಯ ಒಂದು ಖಡಕ್ಕಾಗಿ ಹೇಳಿರ್ತಕ್ಕಂಥದ್ದು ಒಂದು ಆದೇಶ ಸ್ನೇಹಿತರೆ ಇದು. ಸೊ ಇದಿಷ್ಟು ಇವತ್ತಿನ ಮಾಹಿತಿ. ಮತ್ತಷ್ಟು ಮಾಹಿತಿ ಜೊತೆಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೇನೆ. ನಮಸ್ಕಾರ.